ಇಲ್ಲ ಎಲ್ಲರೂ ನಾವು ಬಿದ್ದವು ಕಣಪ್ಪ ಇಲ್ಲ ಎಲ್ಲ ಕಂಡ್ಬರಿ. ನಿಷೇಧಿತ ಏಕ ಬಳಕೆ ಪ್ಲಾಸ್ಟಿಕ್ ರೈಡ್ ಮಾಡಿದ್ವಿ ಚನ್ನರಾಯಪಟ್ಟಣ. ಇವತ್ತು ಮುಖ್ಯ ಅಧಿಕಾರಿಗಳು, ನಮ್ಮ ಪರಿಸರ ಅಭಿಯಂತರು ಮತ್ತು ಆರೋಗ್ಯ ನಿರೀಕ್ಷಕರು, ಎಲ್ಲ ಪೌರ ಕಾರ್ಮಿಕರು ಎಲ್ಲ ಸೇರಿ ಈ ಒಂದು ಪ್ಲಾಸ್ಟಿಕ್ ಏಕ ಬಳಕೆ ನಿಷೇಧಿತ ಪ್ಲಾಸ್ಟಿಕ್ ಏನು ರೈಡ್ ಮಾಡಿದ್ದೀವಿ. ಇದು ಬರೀ ಜನ ಬಳಸೋದಲ್ಲ, ವ್ಯಾಪಾರಸ್ಥರಿಗೂ ಇರಬೇಕು. ಇದು ಪುರಸಭೆಯವರು ಮಾತ್ರ ಮಾಡಬೇಕು ಅಂತಲ್ಲ, ಜನನೂ ಇದನ್ನು ಬಳಕೆ ಮಾಡೋದನ್ನು ಕಡಿಮೆ ಮಾಡಬೇಕು. ಕೆಲವು ಹೋಟೆಲ್ಗಳಲ್ಲಿ ಇವತ್ತು ಇಡ್ಲಿನ ಮಾಡ್ತಕ್ಕಂಥದ್ದಕ್ಕೂ ಪ್ಲಾಸ್ಟಿಕ್ ಬಳಸ್ತಿದ್ದಾರೆ. ಅದನ್ನು ಕೂಡ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಪರಿಸರ ಅಭಿಯಂತರು ಅವರು ಕೂಡ ಹೋಗಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಸಾರ್ವಜನಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಈ ಮೂಲಕ ನಾವು ಹೇಳೋದೇನಪ್ಪ ಅಂದರೆ, ದಯವಿಟ್ಟು ಈ ನಿಷೇಧಿತ ಪ್ಲಾಸ್ಟಿಕ್ನ ಬಳಸಬೇಡಿ. ಮತ್ತು ವ್ಯಾಪಾರಸ್ಥರಿಗೆ ಇದು ಎಚ್ಚರಿಕೆ ಗಂಟೆ ಅಂತ ತಿಳ್ಕೋಬೇಕಾಗತ್ತೆ. ನಿಮಗೆ ಶುರುವಾಗಿದೆ, ಇನ್ಮೇಲೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಮಾರೋದಾಗಲಿ ಬಳಕೆ ಮಾಡೋದಾಗಲಿ ಮಾಡಿದ್ರೆ ಅವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸ್ತೀವಿ ಕಾನೂನು ರೀತಿ. ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸಾಹಿತ್ಯ ಅಧ್ಯಕ್ಷರು ಎಲ್ಲರೂ ಒಟ್ಟುಗೂಡಿ ಶ್ರೀದೇವಿ ನಗರದಲ್ಲಿ ಪ್ಲಾಸ್ಟಿಕ್ ಗೋಲ್ಡನ್ ಏನಿತ್ತು ಅದನ್ನು ರೈಡ್ ಮಾಡಿದ್ದೀವಿ. ಸುಮಾರು ಒಂದು 3 ಟ್ರ್ಯಾಕ್ಟರಷ್ಟು ಏನು ಪ್ಲಾಸ್ಟಿಕ್ ಲೋಟ ಇದೆ ಅದೆಲ್ಲನೂ ವಶಪಡಿಸ್ಕೊಂಡು ನಾವು ನಿಯಮಾನುಸಾರ ಕ್ರಮ ವಹಿಸ್ತೀವಿ. ಎಷ್ಟು ಟನ್ ಸರ್ ಟೋಟಲಿ 1 ಟನ್ ಆಗುತ್ತೆ. ಈಗ ಇಟ್ಟಿರೋರ್ಗೆ ಏನು ಕ್ರಮ, ಏನು ಹೇಗೆ ಎಂತು ಕಾನೂನು ರೀತಿ ಏನು ಮಾಡ್ಬೇಕು ನಾವು ಅದನ್ನು ಅವರಿಗೆ ದಂಡ ಎಲ್ಲ ವಿಧಿಸಿ ನಾವು ಕ್ರಮ ಜರುಗಿಸ್ತೀವಿ. ಸರ್, ಈಗ ಇದುವರೆಗೂ ಎಷ್ಟು ರೈಡ್ ಮಾಡಿದ್ದೀರಾ? ಏನು ನಿಮ್ಮದು ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡೋದ್ರಲ್ಲಿ ನಿಮ್ಮ ಕ್ರಮ ಏನೇನು ಮಾಡ್ತೀರಾ? ನಾವು ಪ್ರತಿ ವಾರಕ್ಕೆ 2 ಸಲ ರೈಡ್ ಮಾಡ್ತಾನೆ ಇದ್ದೀವಿ. ಆದರೂ ಜನ ಇನ್ನೂ ತಿಳುವಳಿಕೆ ಬಂದಿಲ್ಲ. ಪ್ಲಾಸ್ಟಿಕ್ ಉಪಯೋಗಿಸೋದು, ಕ್ಯಾರಿ ಬ್ಯಾಗನ್ನು ಅದನ್ನು ಮಾಡ್ತಾ ಇರ್ತಾರೆ. ಅಂಗಡಿಯವರು ಸಹ, ನಾವು ಅಂಗಡಿಗಳೆಲ್ಲ ರೈಡ್ ಮಾಡಿದ್ರು ಅವರು ಪ್ಲಾಸ್ಟಿಕ್ಕನ್ನು ತಗೊಳ್ಳೋದು ಮತ್ತು ಮಾರಾಟ ಮಾಡೋದು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಪ್ರತಿ ವಾರ ನಾವು ರೈಡ್ ಮಾಡ್ತಾನೆ ಇದ್ದೀವಿ. ಇನ್ನೂ ಜನಕ್ಕೆ ಇನ್ನೂ ಅವೇರ್ನೆಸ್ ಬಂದಿಲ್ಲ.